ಜಿಲ್ಲಾ ಮಟ್ಟದ RDPR ಕುಟುಂಬ 2025-26ನೇ ಸಾಲಿನ ಕ್ರೀಡಾಕೂಟದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಶ್ರೀಮತಿ ಜಹೀರಾ ನಸೀಂ, ಭಾರತೀಯ ಆಡಳಿತ ಸೇವೆ ಮಾನ್ಯ ಆಯುಕ್ತರು, ಕಲಬುರಗಿ ವಿಭಾಗ ಕಲಬುರಗಿ ಅವರು ನೆರವೇರಿಸಿಕೊಟ್ಟರು. ಈ ಒಂದು ಕಾರ್ಯಕ್ರಮದ ಕ್ರೀಡಾ ಜ್ಯೋತಿ ಸ್ವೀಕಾರ ಡಾಕ್ಟರ್ ಶರಣಪ್ಪ SD, ಭಾರತೀಯ ಪೊಲೀಸ್ ಸೇವೆ ಮಾನ್ಯ ಪೊಲೀಸ್ ಆಯುಕ್ತರು, ಕಲಬುರಗಿ ನಗರ ಅವರು ನೆರವೇರಿಸಿಕೊಟ್ಟರು. ಹಾಗೂ ಈ ಒಂದು ಎಲ್ಲ ಗಣ್ಯರಿಂದ ಬಲೂನ್ ಹಾರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಪ್ರಾಸ್ತಾವಿಕ ನುಡಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಲಬುರಗಿರವರು ನೆರವೇರಿಸಿಕೊಟ್ಟರು. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರ ಘೋಷಣೆಯನ್ನು ಶ್ರೀಮತಿ ಜಹೀರಾ ನಸೀಂ, ಭಾರತೀಯ ಆಡಳಿತ ಸೇವೆ ಮಾನ್ಯ ಪ್ರಾದೇಶಿಕ ಆಯುಕ್ತರು, ಕಲಬುರಗಿ ವಿಭಾಗ ಕಲಬುರಗಿಯವರು ನೆರವೇರಿಸಿಕೊಟ್ಟರು. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಡಾಕ್ಟರ್ ಶರಣಬಸಪ್ಪ SD, ಭಾರತೀಯ ಪೊಲೀಸ್ ಇಲಾಖೆ ಮಾನ್ಯ ಪೊಲೀಸ್ ಆಯುಕ್ತರು, ಕಲಬುರಗಿರವರು, ಹಾಗೂ ಶ್ರೀಮತಿ ಜಹೀರಾ ನಸೀಂ, ಭಾರತೀಯ ಆಡಳಿತ ಸೇವೆ ಮಾನ್ಯ ಪ್ರಾದೇಶಿಕ ಆಯುಕ್ತರು, ಕಲಬುರಗಿ ವಿಭಾಗ ಕಲಬುರಗಿ, ಹಾಗೂ ಈ ಒಂದು ಕ್ರೀಡಾ ಪ್ರಜ್ಞಾ ವಿಧಿಯನ್ನು ಸೈಯದ್ ಪಟೇಲ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಕಲಬುರಗಿರವರು ನೆರವೇರಿಸಿಕೊಟ್ಟರು. ಈ ಒಂದು ಕಾರ್ಯಕ್ರಮದ ವಂದನಾರ್ಪಣೆ ಕಾರ್ಯಕ್ರಮವನ್ನು ಶ್ರೀ ಶಂಕರ್ ರಾಠೋಡ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಯಡ್ರಾವ್ ನಡೆಸಿಕೊಂಡರು. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ RDPR ಕುಟುಂಬದ ಎಲ್ಲ ತಾಲೂಕಿನ ಗ್ರಾಮ ಪಂಚಾಯತಿಯ ನೌಕರದಾರರು ಹಾಗೂ ಎಲ್ಲ ಕ್ರೀಡಾ ಸ್ಪರ್ಧಿಗಳು ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟರು. ಹಾಗೂ ಈ ಒಂದು ಕಾರ್ಯಕ್ರಮದ ಭಾಗವಹಿಸಿದಂಥ ತಾಲೂಕು ಆಳಂದ್, ಅಫ್ಜಲ್ಪುರ್, ಸೇಡಂ, ಯಡ್ರಾಮಿ, ಕಾಳಗಿ, ಚಿತಾಪುರ್, ಶಹಾಬಾದ್, ಕಲಬುರಗಿ ಎಲ್ಲ ತಾಲೂಕುಗಳು ಈ ತಂಡದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟರು. ಭಗವಂತರಾಯ ಮುರುಡಿ, ಇದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರು, ಕಲಬುರಗಿ. ಇಂದು ಈ 25-26ನೇ ಸಾಲಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಲ್ಲ ವೃಂದ ಸಂಘಗಳ ಜೊತೆಗೆ ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಜೊತೆಗೂಡಿ ಇದು 2ನೇ ವರ್ಷದ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದೆ. ಇಂದು ಈ ಕ್ರೀಡಾಕೂಟದ ಉದ್ಘಾಟಕರಾಗಿ ಭಾರತೀಯ ಇದು ಫೌಜಿಯತ ಪ್ರಾದೇಶಿಕರು ಹಾಗೂ ಮುಖ್ಯ ಅತಿಥಿಗಳಾಗಿ ಶರಣಪ್ಪ SD, ಪೊಲೀಸ್ ಆಯುಕ್ತರು, ಕಲಬುರಗಿ ವಿಭಾಗ ಇವರು ಕೂಡ ಬಂದಿದ್ದರು. ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿಯ CO ಸರ್ ಆದಂಥ ಭುವನ್ ಸಿಂಗ್ ಮೀನಾ ಸರ್ ಕೂಡ ಹಾಜರಿದ್ದರು. ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿ ಡೆಪ್ಟಿ ಸೆಕ್ರೆಟರಿ ಸರ್ ಕೂಡ ಇದ್ದರು ಮತ್ತು ಯೋಜನಾ ನಿರ್ದೇಶಕರು ಸರ್ ಕೂಡ ಇದ್ದರು. ಹಾಗೂ ಎಲ್ಲ ತಾಲೂಕಿನ EO ಸರ್ ಅವರಿದ್ದರು ಮತ್ತು ಎಲ್ಲ ನಮ್ಮ ಇಲಾಖೆಯ PDO ಇರ್ಬೋದು, ಕಾರ್ಯದರ್ಶಿ ಇರ್ಬೋದು, DO ಇರ್ಬೋದು, ಬಿಲ್ ಕಟ್ರ್ ಇರ್ಬೋದು, ಎಲ್ಲ ವೃಂದ ಸಂಘದ ಎಲ್ಲ ಸಿಬ್ಬಂದಿದವರು ಇದ್ದರು. ಮತ್ತು ಇದು ಜಿಲ್ಲಾ ಮಟ್ಟದ ಕ್ರೀಡಾಕೂಟ. ಇಲ್ಲಿ ಕಲಬುರಗಿ ಜಿಲ್ಲೆಯ 11 ತಾಲೂಕಿನ ಎಲ್ಲ ಸಿಬ್ಬಂದಿ ವರ್ಗದವರು ಇವತ್ತು ಭಾಗವಹಿಸಿದರು. 21, 22, 23, 24 3 ದಿನ ಇದು ಕ್ರೀಡಾಕೂಟ ಇರುತ್ತದೆ. ಮತ್ತು 25ನೇ ತಾರೀಕು ಮುಕ್ತಾಯ ಸಮಾರಂಭ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮ ಇರುತ್ತದೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಸರ್ ಅವರು ಕೂಡ ಭಾಗವಹಿಸ್ತಾರೆ. ಹೀಗಾಗಿ ಕಾರ್ಯಕ್ರಮ ಇವತ್ತು ಯಶಸ್ವಿಗೊಳಿಸಬೇಕಂತ ಎಲ್ಲರಲ್ಲಿ ವಿನಂತಿಸ್ಕೊಳ್ತೇನೆ. ಇದು ಕಲಬುರಗಿ ಜಿಲ್ಲೆ ಎಲ್ಲ 11 ತಾಲೂಕಿನಿಂದ ಇದು ಕಲಬುರಗಿ ಮತ್ತು ಆಳಂದ್, ಅಫ್ಜಲ್ಪುರ, ಸೇಡಂ, ಚಿಂತೋಳಿ, ಚಿತಾಪುರ್, ಕಾಳಗಿ, ಶಹಾಬಾದ್, ಜೇವರ್ಗಿ, ಯಡ್ರಾಮಿ ಎಲ್ಲ ತಾಲೂಕಿನಿಂದ ಬಂದಿದ್ದಾರೆ. ನಮಸ್ಕಾರ. ಈ ದಿನ ನಾವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ ಕಲಬುರಗಿ ಜಿಲ್ಲಾ ಪಂಚಾಯತ್ನಲ್ಲಿ 2025 ಮತ್ತು 26ನೇ ಸಾಲಿನ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಪ್ರಾದೇಶಿಕ ಆಯುಕ್ತರು ಉದ್ಘಾಟನೆ ಮಾಡಿದರು ಮತ್ತು ಕಮಿಷನರ್ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಮತ್ತು ನಮ್ಮ CO ಸಾಹೇಬರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಆ್ಯಕ್ಚುಲಿ ಹೋದ ವರ್ಷ ನಮ್ಮ CO ಸಾಹೇಬರು ಬಹಳ ಒಂದು ಲೀಡ್ ತಗೊಂಡು ಪ್ರಾರಂಭ ಮಾಡಿದರು. ಇದು ಯಶಸ್ವಿಯಾಗಿ 2ನೇ ವರ್ಷದಲ್ಲಿ ನಾವು ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ. ಮತ್ತು ಈ ಒಂದು ಕಾರ್ಯಕ್ರಮವನ್ನು 22ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೆ ನಡೀತದೆ. 3 ದಿನ ಕ್ರೀಡೆಗಳು ನಡೀತವೆ. 25ನೇ ತಾರೀಕಿಗೆ ಕ್ಲೋಸಿಂಗ್ ಸೆರೆಮನಿ ಇರುತ್ತದೆ ಮತ್ತು ಅವತ್ತು ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ಇರುತ್ತದೆ ಮತ್ತು ನಮ್ಮ ಇಲಾಖೆಯ ಸಚಿವರು ಕೂಡ ಆಗಮಿಸ್ತಾರೆ. ಹಾಗಾಗಿ ಈ ಒಂದು ಕ್ರೀಡಾಕೂಟವನ್ನು ಎಲ್ಲರೂ ಭಾಗವಹಿಸಿ ಯಶಸ್ವಿತವಾಗಿ ಮಾಡಬೇಕಂತ ನಾವು ನಮ್ಮ RDPR ಕುಟುಂಬದ ವತಿಯಿಂದ ವಿನಂತಿ ಮಾಡ್ಕೊಳ್ತೇವೆ. ಈ ಕ್ರೀಡಾಕೂಟದಲ್ಲಿ ಒಟ್ಟು ನಮ್ಮ ಕಲಬುರಗಿ ಜಿಲ್ಲೆಯ 11 ತಾಲೂಕುಗಳು ಬಹಳ ಯಶಸ್ವಿತವಾಗಿ ಭಾಗಿಯಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾವೆ. ಹಾಗಾಗಿ ಎಲ್ಲರಿಗೂ ನಾನು ಈ ಒಂದು ಇದ್ರ ಮೂಲಕ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಮ್ಮ ಸಂಘದ ಒಕ್ಕೂಟಗಳ ವತಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ನನ್ನ ಹೆಸರು ಅನುಪಮಾ ಎಂ ಅಂತ.
ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಉಪಾಧ್ಯಕ್ಷೆ ಇದ್ದೀನಿ. ನಾವು ಇವತ್ತು ಕಲಬುರಗಿ ಜಿಲ್ಲೆಯ ಒಂದು RDPR ಏನು ಕುಟುಂಬ ಇದೆಯಲ್ಲ, ಎಲ್ಲ ಒಂದು ವೃಂದ ಸಂಘಗಳ ಒಂದು ಅಡಿಯಲ್ಲಿ ಇವತ್ತಿನ ಈ ಕ್ರೀಡಾಕೂಟ ನಾವು ಆಯೋಜಿಸಿದ್ದೀವಿ. ಈ ಕ್ರೀಡಾಕೂಟ 4 ದಿನಗಳ 3 ದಿನ ಕ್ರೀಡಾಕೂಟ ಇರುತ್ತದೆ ಮತ್ತು 4ನೇ ದಿನ ಸಮಾರೋಪ ಸಮಾರಂಭ, ಅದರ ಜೊತೆಗೆ ಬಹುಮಾನ ವಿತರಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವೂ ಇರುತ್ತದೆ. ಸೊ ಈ ಒಂದು 4 ದಿನದ ಒಂದು ನಮ್ಮ ಈ ಒಂದು ಸಮಾರಂಭವನ್ನು ಎಲ್ಲರೂ ಯಶಸ್ವಿಗೊಳಿಸ್ಬೇಕಂತ ಹೇಳಿ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ಶಿವಾನಂದ್ ಕೌಲ್ಗ ಅಂತೇಳಿ, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 2ನೇ ವರ್ಷ ಅಂದರೆ ಕಳೆದ ವರ್ಷ ಮತ್ತು ಈ ವರ್ಷದಿಂದ ಕ್ರೀಡಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ನಿರ್ದೇಶನ ಮತ್ತು ಅವರ ಬೆಂಬಲದಿಂದ, ಅವರ ಮಾರ್ಗದರ್ಶನದಲ್ಲಿ ಇಡೀ ಕಲಬುರಗಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು, ಅಧಿಕಾರಿ ವೃಂದದವರು ಮತ್ತು ತಾಲೂಕು ಪಂಚಾಯತಿ ಸಿಬ್ಬಂದಿ ವರ್ಗದವರು ಮತ್ತು ಜಿಲ್ಲಾ ಪಂಚಾಯತಿ RDPR ಇಲಾಖೆ ಎಲ್ಲ ಕುಟುಂಬದ ಎಲ್ಲ ವರ್ಗದ ಅಧಿಕಾರಿಗಳು ಮತ್ತು ನೌಕರರು ಈ ಕೆಲಸದ ಒತ್ತಡಗಳ ಮಧ್ಯದಲ್ಲಿ ಮತ್ತು ನಮ್ಮ ಕ್ರೀಡಾಕೂಟದಲ್ಲಿ ಭಾಗವಹಿಸೋದ್ರಿಂದ ಕೆಲಸದ ಒತ್ತಡನೂ ಸ್ವಲ್ಪ ಕಡಿಮೆ ಆಗ್ಬೋದು. ಅದೇ ರೀತಿ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ತಕ್ಕ ಮಟ್ಟಿಗೆ ಈ ಕ್ರೀಡಾಕೂಟದಿಂದ ಉತ್ತಮವಾಗಿ ಆಗೋಕ್ಕೆ ಒಂದು ಸಾಧ್ಯ ಆಗ್ಬೋದು ಅಂಥೇಳಿ ಈ ಎಲ್ಲ ಜಿಲ್ಲಾ ಸಮಿತಿ ವತಿಯಿಂದ, ಎಲ್ಲ ಸಂಘಗಳ ಜಿಲ್ಲಾ ಸಮಿತಿ ವತಿಯಿಂದ ನಾವು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಅದರಂತೆ ಎಲ್ಲ ಗ್ರಾಮ ಪಂಚಾಯಿತಿಯ ಎಲ್ಲ ನೌಕರರು ಮತ್ತು ಸಿಬ್ಬಂದಿಗಳು, ಯಾರು ಕೂಡ ಬರದೇ ಇರೋ ಸಿಬ್ಬಂದಿಗಳು ಕೂಡ ದಯವಿಟ್ಟು ಆಗಮಿಸಬೇಕು. ಕುಟುಂಬ ಸಮೇತ ಆಗಮಿಸಿ ನಮ್ಮ ಈ ಕ್ರೀಡಾಕೂಟದಲ್ಲಿ ಎಲ್ಲ ಕುಟುಂಬ ವರ್ಗದವರಿಗೆ ನಾನು ಈ ಮೂಲಕ ಆಹ್ವಾನ ಮಾಡ್ತಾಯಿದ್ದೀನಿ. ಒಂದು ಜಿಲ್ಲಾ ಪಂಚಾಯತಿ ವತಿಯಿಂದ 25-26ನೇ ಸಾಲಿನಲ್ಲಿ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದೆ. ಅದಕ್ಕಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸಂಬಂಧಪಟ್ಟಂಥ ಎಲ್ಲ ಸಂಘಗಳು ಸೇರಿಕೊಂಡು ಈ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದೆ. ಸದರಿ ಕ್ರೀಡಾಕೂಟದಲ್ಲಿ ನಾನು ಹಳ್ಳೆರಾಯ ದೇಸಾಯಿ, ಗ್ರೇಡ್ 1 ಕಾರ್ಯದರ್ಶಿ, ಸಂಘದ ಜಿಲ್ಲಾ ಅಧ್ಯಕ್ಷರು. ಈ ಸಂಘದಿಂದ ನಾನು ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಹೋದ ವರ್ಷ ಯಾವ ಥರ ನಾವು ಯಶಸ್ವಿಗೊಳಿಸಿದ್ದೆವು ಕ್ರೀಡಾಕೂಟ, ಅದೇ ಥರ ಈ ವರ್ಷವೂ ಯಶಸ್ವಿಗೊಳಿಸಬೇಕಾಗಿ ನಾನು ಮೊದಲನೇದಾಗಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತೇನೆ. ಸದರಿ ಸಂಘದವರು ಮತ್ತು ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಈ ವರ್ಷದ ಒಂದು ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ.